ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಸ್ಟೋರೀಸ್ ಆಫ್ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದು ಪ್ರತಿ ವಾರವೂ ಬರುವ ವಾರದ ಪುಸ್ತಕ ಸರಣಿಯ ಮೊದಲನೇ ವಿಡಿಯೋ. ಅಂದ್ಹಂಗ ಈ ವಾರ ನಾನು ಓದಿ ಮೆಚ್ಚಿದ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ. ಗೊತ್ತಿರಲಿ, ಇದು ವಿಮರ್ಶೆ ಅಂತೂ ಖಂಡಿತ ಅಲ್ಲ. ಪುಸ್ತಕ ಯಾವುದು ಅಂತಂದ್ರೆ ಸೌಮ್ಯ ಪ್ರಭು ಕಲ್ಯಾಣ್ಕರ್ ಅವರು ಬರೆದಂಥ ಪುಟ್ಟ ಜನ್ನು ದೊಡ್ಡ ಕಣ್ಣು ಪುಟಾಣಿ ಕಾದಂಬರಿ. ಇದು ಚಂದ ಪ್ರಕಾಶನದವರು ಪಬ್ಲಿಷ್ ಮಾಡಿದಂಥ 215 ರೂಪಾಯಿಯ ಪುಸ್ತಕ. ನೀವು ಕೊಟ್ಟ ಹಣಕ್ಕೆ ಏನು ಮೋಸ ಇಲ್ಲ. ಏನದ ಕತೆ? ಪುಸ್ತಕದ ಹೈಲೈಟ್ಸ್ ನೋಡೋದಾದ್ರೆ, ಈ ಪುಸ್ತಕ ಬರೀ ಮಕ್ಕಳಿಗಷ್ಟೇನು ಅಲ್ಲ, ಮಕ್ಕಳೊಟ್ಟಿಗೆ ಎಲ್ಲ ಮಿಲೇನಿಯಲ್ ಜನ್ರೇಷನ್ಗೂ ಮತ್ತು ನನ್ನಂಥ ಜನ್ಜಿ ಅವರಿಗೂ ಬಹಳ ಆಪ್ತ ಆಗ್ತದೆ. ಮಕ್ಕಳು 10 ತಿಂಗಳ ಶಾಲೆಯೊಳಗೆ ಕಲಿಯೋದಕ್ಕಿಂತ 2 ತಿಂಗಳ ಬ್ಯಾಸ್ಗೆ ಸೂಟಿನಾಗ ಬಹಳಷ್ಟು ಕಲಿತಾರಂತ. ಅದು ಖರೇನೂ ಐತಿ. ಅಂತ 2 ತಿಂಗಳ ಬ್ಯಾಸ್ಗೆಯೊಳಗ 4 ಜನ ಮಕ್ಕಳು ತನ್ನ ಚಿಕ್ಕಮ್ಮನ ಊರೊಳಗ ಕಂಡುಂಡಂತಹ ಅನುಭವಗಳನ್ನ ಅತ್ಯಂತ ಚೆಂದಾಗಿ ಬರೆಯುವಲ್ಲಿ ಲೇಖಕಿ ಯಶಸ್ವಿ ಆಗ್ಯಾರ. ಇಲ್ಲಿ ನನಗೆ ಬಹಳ ಆಪ್ತ ಆದಂತಹ ಪಾತ್ರ ತಿಮ್ಮು, ಜನ್ನುವಿನ ಗೆಳೆಯ. ಆಮೇಲೆ ಓದು ಬ್ಯಾಸ್ಟ್ ಆಗ್ಲಾರ್ದಂಗ ಅಲ್ಲಿ ಸಿಕ್ಕಾಪಟ್ಟೆ ನಗಿಸ್ಕೊಂತ ನಮ್ಮನ್ನ ಮನಸ್ಸಿಗೆ ಖುಷಿ ಕೊಡುವಂಥ ಪಾತ್ರ ಪುತ್ತಿ, ಅಂದ್ರ ಪುಟ್ಟಿ. ಆಕೆ ತೊದಲು ನುಡಿಯ ಪುತ್ತಿ. ಏನು ಪುಟ್ಟ ಜನ್ನು ದೊಡ್ಡ ಕಣ್ಣು ಅಂತ ಹೆಸರಿಟ್ಟಾರಲ್ಲ ಸೌಮ್ಯ ಪ್ರಭು ಕಲ್ಯಾಣ್ಕರ್ ಅವರು ಅಂತಂದ್ರ, ಪುಟಾಣಿ ಜನ್ನುವಿನ ಕಣ್ಣು ದೊಡ್ಡದಾಗಿತ್ತು ಅನ್ನೋದು ಅರ್ಥ ಮೇಲ್ನೋಟಕ್ಕೆ ಕಂಡ್ರು ಪುಟ್ಟ ಜನ್ನುವಿನ ದೃಷ್ಟಿಯ ವ್ಯಾಪ್ತತೆ ಅದೆಷ್ಟು ವಿಶಾಲವಾಯಿತು ಅನ್ನುವ ಗೂಢಾರ್ಥವನ್ನ ಒಳಗೊಂಡಂಥ ಕಾದಂಬರಿ ಇದು. ಕಾದಂಬರಿ ಮಕ್ಕಳು ಮತ್ತು ಹಿರಿಯರ ನಡುವಿನ ಒಡನಾಟದಿಂದ ಈ ಸಮಾಜದೊಳಗ ಮತ್ತು ಕುಟುಂಬದೊಳಗ ಏನೇನೆಲ್ಲ ಬದಲಾವಣೆಗಳನ್ನ ತರಬಹುದು ಅನ್ನೋದನ್ನ ತೋರಿಸ್ಕೊಡ್ತದೆ. ಸ್ತ್ರೀ ಸಂವೇದನೆಯ ಸೂಕ್ಷ್ಮ ಎಳೆಗಳನ್ನು ಅಲ್ಲಲ್ಲಿ ತರೆದಿಡ್ತದೆ. ಒಂದು ಮಗುವಿನ ಲೋಕ ಬೆರಗುವಾಗುವುದು ಹೆಂಗ ಅನ್ನೋದನ್ನ ಪರಿಚಯಿಸ್ತದೆ. ಕಾದಂಬರಿಯ ಸ್ವಾದ ನೀವು ರುಚಿಸ್ಬೇಕು ಅಂತಂದ್ರೆ ಅದನ್ನ ಓದಲೇಬೇಕು. ನಾನು ನನ್ನ ಮಕ್ಕಳೊಟ್ಟಿಗೆ ಮೊನ್ನೆ ಓದ್ಲಿಕ್ಕೆ ಆರಂಭ ಮಾಡಿ ನಿನ್ನೆ ಮುಗಿಸಿದಂಥ ಚಂದದ ಕಾದಂಬರಿ. ನೀವು ಒಂದೇ ಸಿಟ್ಟಿಂಗ್ನಾಗೂ ಓದಿ ಮುಗಿಸ್ಬೋದು, ಸಮಯ ತಗೊಂಡು ಆರಾಮಾಗಿನೂ ಓದ್ಬೋದು. ಯಾಕಂದ್ರೆ ಇದ್ರೊಳಗ ಬಿಡಿ ಬಿಡಿ ಲೇಖನಗಳ ರೂಪದೊಳಗ ಕಾದಂಬರಿ ರೂಪುಗೊಂಡದು. ಮಕ್ಕಳ ಮುಗ್ಧತೆ ಎಲ್ಲೂ ಮಾಯವಾಗದಂತೆ, ದೊಡ್ಡವರ ದೊಡ್ಡತನನೇ ಕೆಟ್ಟ ಅನ್ನೋ ಹಂಗ ಬಿಂಬಿಸದಂತೆ ಅತ್ಯಂತ ಚಂದವಾಗಿ ಗ್ರಾಮ್ಯ ಕನ್ನಡ ಭಾಷೆಯನ್ನ ಬಳಸ್ಕೊಂಡು ಸೊಗಸಾಗಿ ರೂಪುಗೊಂಡಂಥ ಪುಟಾಣಿ ಕಾದಂಬರಿ ಇದು. ಹೊಸ ಓದುಗರು ಓದಬಹುದಾದಂಥ ಕಾದಂಬರಿ. ಅದ್ರಾಗೂ ಈ ಮಿಲೇನಿಯಲ್ ಜನ್ರೇಷನ್ ಅವರಿಗೆ, ಜೆನ್ಸಿ ಅವರಿಗೆ, ಹಳ್ಳಿಯೊಳಗ ತಮ್ಮ ಬ್ಯಾಸಗಿ ಸೂಟಿಗಳನ್ನ ಅಥವಾ ಬಾಲ್ಯವನ್ನ ಕಳೆದವರಿಗೆ ತೀರಾ ಆಪ್ತ ಆಗ್ತದ ಅನ್ನೋದ್ರೊಳಗ 2 ಮಾತಿಲ್ಲ. ಪುಸ್ತಕದೊಳಗ ಸಾಕಷ್ಟು ಪ್ರಸಂಗಗಳು ನಿಜಕ್ಕೂ ನಮ್ಮ ಮನಸ್ಸಿಗೆ ತಾಕ್ತವ ಮತ್ತು ಯೋಚನೆಗೆ ಹಚ್ಚುತ್ತವ. ಅಂಥದ್ರೊಳಗೆ ಒಂದು ಪ್ರಸಂಗನ ಅಗ್ದಿ ಸರಳವಾಗಿ ಹೇಳುವುದಾದ್ರ, ಎಲ್ಲ ಜನ ಮನೆ ಜನ ಎಲ್ಲ ಸೇರ್ಕೊಂಡು ತೋಟಕ್ಕೆ ಹೊಂಟಿರ್ತಾರೆ. ಅಲ್ಲಿ ನಾಯಿಗಳು ಜೊತೆ ಆಗಿರ್ತಾವ. ಮನೆ ಒಡೆಯಂದು ಒಂದು ನಾಯಿ ಇರ್ತದ, ಮನೆ ಕೆಲಸದಾತಂದು ಒಂದು ನಾಯಿ ಇರ್ತದ. ಆತನ ನಾಯಿ ಹೆಸರು ಬಂಡು, ಮನೆ ಒಡೆಯನ ನಾಯಿ ಹೆಸರು ಟೈಗರ್. ಜನ್ನು ಹೇಳ್ತಾನ 2 ನಾಯಿಗಳು ಬರ್ಬೇಕಾಗಿತ್ತು, ಬಂಡು ಟೈಗರ್ ಇಬ್ರು ಬಂದಿದ್ರ ಚಂದ ಇರ್ತಿತ್ತು ಅಂತ. ಆಗ ಬಂಡುವಿನ ಒಡೆಯ ಹೇಳ್ತಾನ, ಇಲ್ಲ, ಬಂಡು ಮನೇಲೇ ಇರ್ತಾನೆ, ನನಗೂ ಕರ್ಕೊಂಡ್ಬರ್ಬೇಕು ಅಂತ ಅನಿಸ್ತದ. ಆದ್ರ ಅವನಿಗೆ, ಬಂಡುವಿಗೆ ಈ ಟೈಗರ್ನ ನೋಡಿದ್ರೆ ಆಗುದಿಲ್ಲ. 2 ಬೇರೆ ಬೇರೆ ಜಾತಿ ನೋಡು. ಇವನು ಅವನಿಗಿಂತ ಸಣ್ಣ ಬೇರೆ ಇದ್ದಾನಲ್ಲ, ಅದಕ್ಕೆ ಅವ ಸುಮ್ಮನೆ ಬೊಗಳ್ತಾನೆ ಇರ್ತಾನೆ ಮಾರಾಯ, ಚೋರೆಪಟ್ಟು ಎಲ್ರಿಗೂ ಅದರಿಂದ ಅಂತಾನ. ಆಗ ಎಲ್ಲರೂ ಸುಮ್ಮನಾಗ್ತಾರ. ಆದ್ರ ಪುಟ್ಟ ಜನ್ನುವಿಗೆ ಏನು ಅನ್ನಿಸ್ತು ಅಂತಂದ್ರ, ಇಬ್ರದು ಮುಖ, ಮೈ, ಕಣ್ಣು ಎಲ್ಲ ಒಂದೇ ಇದ್ರೂ ಅದ್ಯಾವುದೋ ಬೇರೆ ಜಾತಿ ಅಂತೆ. ದೊಡ್ಡಿದ್ದಾನೆ ಅಂತ ಬಂಡುವಿಗೆ ಸಣ್ಣ ಟೈಗರ್ ಮೇಲೆ ಸಿಟ್ಟು ಯಾಕೆ ಬರಬೇಕು ಅನ್ನಿಸ್ತು. ಮತ್ತೆ ಕೂಡಲೇ ಅದು ನಾಯಿ, ಪಾಪ ಅದಕ್ಕೆಂತ ಗೊತ್ತಾಗತ್ತೆ ಅಂತಾನು ಅನ್ನಿಸ್ತಂತ. ನಾಯಿಗೆ ಗೊತ್ತಾಗೋದಿಲ್ಲ. ಎಷ್ಟೋ ಸಲ, ಸಾಕಷ್ಟು ಸಲ ನಮ್ಮಂತಹ ಮನುಷ್ಯರಿಗೂ ಗೊತ್ತಾಗ್ತದ? ನೀವೇ ಹೇಳಬೇಕು.
ಈ ಪುಸ್ತಕ ನೀವು ಓದಿದ್ರ ನಿಮಗಾದ ಓದಿನ ಅನುಭವವನ್ನು ಕಮೆಂಟ್ ಸೆಕ್ಷನ್ನಾಗ ಹಾಕೋದು ಮರಿಬೇಡ್ರಿ. ಆಮೇಲೆ ಇನ್ನೂ ಓದಿಲ್ಲ ಕೊಂಡು ಓದಬೇಕು ಅಂತಂದ್ರೆ ಪುಸ್ತಕ ನವಕರ್ನಾಟಕ ಆನ್ಲೈನ್ ವೆಬ್ಸೈಟ್ ಒಳಗೂ ಅಮೆಝಾನ್ ಒಳಗೂ ಈಸಿಯಾಗಿ ನಿಮ್ಗೆ ಸಿಗ್ತದೆ, ಕೊಂಡು ಓದ್ರಿ. ಇಂಥ ಚಂದದ ಪುಟಾಣಿ ಕಾದಂಬರಿಯನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಚಂದ ಪುಸ್ತಕ ಪಬ್ಲಿಕೇಶನ್ ಅವರಿಗೂ ಮತ್ತು ಲೇಖಕಿ ಸೌಮ್ಯ ಪ್ರಭು ಕಲ್ಯಾಣ್ಕರ್ ಅವರಿಗೂ ಅನಂತ ಧನ್ಯವಾದಗಳು. ಮುಂದಿನ ವಾರ ಮತ್ತೊಂದು ಪುಸ್ತಕದೊಟ್ಟಿಗೆ ಬರ್ತೀನಿ. ಅಲ್ಲಿ ತನಕ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಕನ್ನಡ ಸಾಹಿತ್ಯದ ಓದು ನಿಮ್ಮ ಬದುಕನ್ನು ಮತ್ತಷ್ಟು ಮತ್ತಷ್ಟು ಶ್ರೀಮಂತಗೊಳಿಸಲಿ. ನಮಸ್ಕಾರ. ಯಾರೆಲ್ಲ ಈ ಕಾದಂಬರಿ ಓದಿದ್ರ ನಿಮಗೆ ಈ ಓದಿನ ಅನುಭವ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ. ಇಷ್ಟ ಇದ್ರೆ ಕೊಂಡೋದ್ರಿ.